ಪಂಚ ಗ್ಯಾರಂಟಿ ಅಂದ್ರೆ ನಾವು ಇದು ಎರಡು ತೊಗೊತಾ ಇದ್ದೀವಿ. ಯಾವ ಅಂತ ಹೇಳಿದ್ರೆ ಒಂದು ಬಸ್ಸಿಂದು, ಇನ್ನೊಂದು ಕರೆಂಟ್. ಎರಡೇ ನಾವು ತೊಗೊಳ್ಳೋದು, ಉಳಿದದ್ದೆಲ್ಲ ತೊಗೊಳ್ತಾ ಇಲ್ಲ. ನಾವು ಗೃಹಲಕ್ಷ್ಮಿ ತೊಗೊತಾ ಇಲ್ಲ. ಮತ್ತು ಇನ್ನು ಉಳಿದದ್ದು ಯಾವನು ಪಂಚ ಗ್ಯಾರಂಟಿ ಒಳಗೆ ಯಾವ ನಾವು ಅಪ್ಲೈ ಮಾಡಿಲ್ಲ ಮೇಡಮ್. ಏನು ಅಂತ ಹೇಳಿದ್ರೆ ನಾವು ಸಾಹುಕಾರ ಅಲ್ಲ ಮೇಡಮ್. ಇಲ್ಲಿ ನಾವು ಆ್ಯಕ್ಚುಲಿ ಕಟ್ಟ ಕಡೆ ಜನ ಅಂದ್ರೂ ಅಡ್ಡಿ ಇಲ್ಲ. ಕಟ್ಟ ಕಡೆ ಜನರಿಗೆ ಅದು ಸಿಗ್ತಾ ಇಲ್ಲ. ಏನು ರೇಷನ್ ಕಾರ್ಡು ಮೇನ್ ಮಾಡಿದ್ದಾರೆ. ರೇಷನ್ ಕಾರ್ಡನ್ನು ಸಣ್ಣ ಪುಟ್ಟ ಇದ್ದವ್ರಿಗೆ ರದ್ದು ಮಾಡ್ತಾರೆ. ಅವರು ಇನ್ಕಮ್ ಕಡಿಮೆ ತೋರಿಸಿ ಎಲ್ಲ ಗೋಲ್ಮಾಲ್ ರೇಷನ್ ಕಾರ್ಡ್ ತಗೊಂಡಿರ್ತಾರೆ, ಅವರಿಗೆ ಹೋಗ್ತಾ ಇದ್ದಾವೆ. ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ನಾವು 8-10 ವರ್ಷ ಗಂಟೆ ರೇಷನ್ ಕಾರ್ಡ್ ಪ್ರಯತ್ನ ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ. ಎಷ್ಟೋ ನಮ್ದು ಏನು ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ನಾವು ಒಂದು ಸಮಾಜ ಸೇವೆ ಮಾಡೋರು. ನಮ್ಗೆ ಯಾವುದೋ ಅಂತ ಸಮಾಜದಲ್ಲಿ ಬದ್ಧತೆ ಇಲ್ಲ. ನಾವು ಸುಮಾರಾಗಿ ಮುಖ್ಯಮಂತ್ರಿಗೆ ಮನವಿನೂ ಸಲ್ಲಿಸಿದ್ದೇವೆ. NGOದವ್ರಿಗೆ ಯಾವುದೇ ಆದಂಥ ಬದ್ಧತೆ ಇಲ್ಲ. 2 ವರ್ಷ ಪ್ರಾಜೆಕ್ಟ್ ಇದ್ರೆ ಕೆಲಸ ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಇದು ಬದ್ದದ ಗೋಲ್ಡ್ಗಳೆಲ್ಲ ಮಾರಿ ಜೀವನ ಮಾಡ್ತೇವೆ. ಬಟ್ ನಮಗೆ ಬದ್ಧತೆ ಇಲ್ಲ. ನಮಗೆ ರೇಷನ್ ಕಾರ್ಡ್ ಕೊಡೋದಿಲ್ಲ ಅವರು. ಮತ್ತು ಏನು ರೀಸನ್ಗೆ ಅಂತ ಹೇಳಿದರೆ ನಾವು ಈ ಕೆಲಸ ಮಾಡ್ತಾ ಇರ್ತೇವೆ. 2 years ನಾವು ಗೌರವಧನ ಅಂತ ತೊಗೊತೇವೆ. 2 ವರ್ಷ ಪ್ರಾಜೆಕ್ಟ್ ಇರ್ತೈತಿ. ನಮಗೇನು ಪರ್ಮನೆಂಟ್ ತೊಗೊಂಡಿರೋದಿಲ್ಲ ಅವರು. 2 ವರ್ಷ ಪ್ರಾಜೆಕ್ಟ್ ಇರ್ತೈತಿ. ಆ ಸ್ಕೀಮಲ್ಲಿ ವರ್ಕ್ ಮಾಡ್ತೇವೆ. ಆ ಸ್ಕೀಮಲ್ಲಿ ಏನಾದರೂ TDS ಕಟ್ಟಾತು ಅಂತ ಹೇಳಿದ್ರೆ ನಾವು ಅದನ್ನು TDS ತೊಗೊಳಕ್ಕೆ IT ರಿಟರ್ನ್ ಮಾಡ್ಬೇಕು. ಅದರಲ್ಲಿ ನೀವು ಇದಾದ್ರಿ ಅಂದ್ರೆ ನೀವು ಇದು ಬಡತನ ರೇಖೆಗಿಂತ ಮೇಲೆ ಇದ್ರಿ, ನೀವು ಕೆಳಗಿಲ್ಲ, ಅದರಲ್ಲಿ ನಿಮಗೆ ಅಪ್ಲೈ ಆಗಲ್ಲ ಅಂದು ರೇಷನ್ ಕಾರ್ಡ್ ರದ್ದು ಮಾಡಿಬಿಡ್ತಾರೆ ಆಟೋಮೆಟಿಕ್. ಟ್ಯಾಕ್ಸ್ ಕಟ್ಟೋದು ಅಂತ ಹೇಳಿದ್ರೆ ಟ್ಯಾಕ್ಸ್ ನಾವು ಕಟ್ಟಲ್ಲ ಮೇಡಮ್. ನಾವು ಯಾವುದೋ ಒಂದು ಸಂಸ್ಥೆಯಲ್ಲಿ ಅನುದಾನ ತೊಗೊಂಡು ರಿಸೋರ್ಸ್ ಪರ್ಸನ್ ಅಂತ ವರ್ಕ್ ಮಾಡ್ತಿರ್ತೇವೆ ನಾವು. ಅಲ್ಲಿ 2 ವರ್ಷ ನಮಗೆ TDS ಕಟ್ ಮಾಡ್ತಾರೆ ಅವರು. ಪೇಮೆಂಟ್ ನಮಗೆ ಅನುದಾನ ಕೊಡ್ಬೇಕಾದ್ರೆ 2 ವರ್ಷ ಆದ್ರೆ ಮುಗೀತು. ಗೌರವ ಧನನೂ ಇರಲ್ಲ, ದುಡಿಮೆ ಕೆಲಸನೂ ಇರಲ್ಲ, ನಿರುದ್ಯೋಗಿ ಆಗಿದ್ದು ಬಿಡ್ತಾವೆ 2 ವರ್ಷಕ್ಕೆ ಎಲ್ಲ. ಅದೇ ಅವ್ರು ಏನು ಹೇಳ್ತಾರೆ, ನಮ್ಮ ಆಧಾರ್ ಕಾರ್ಡ್ ಹಾಕ್ತಾರೆ, ಅದರಲ್ಲಿ ನೀವು IT ರಿಟರ್ನ್ ಮಾಡಿರಿ ಅಂತ ಹೇಳಿ ಬಂದ್ಬಿಡ್ತೈತೆ ಅದರಲ್ಲಿ. ಆದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಏನು ಗೊತ್ತಿರಲ್ಲ. ನಾವು ಅದನ್ನೆಲ್ಲ ಮನವರಿಕೆ ಮಾಡಿದ್ದೇವೆ, ಆದ್ರೂ ಕೊಟ್ಟಿಲ್ಲ ಮೇಡಮ್. ಅದು ಒಂದೇ ಅಲ್ಲ, ಸುಮಾರು ಜನರಿಗೆ ಬಡವರು, ನಮ್ಮದು ಬಿಡ್ರಿ, ನಾವು ಸಮಾಜ ಸೇವಕರು. ನಮ್ಮ ವೈಯಕ್ತಿಕಕ್ಕಿಂತ ನಾವು ಸಾಮಾಜಿಕವಾಗಿ ವಿಚಾರ ಮಾಡ್ಬೇಕಂದ್ರೆ ಬಡವರಿಗೆ ಅಂತ್ಯೋದಯ ಕಾರ್ಡ್ ಆಗಲಿ ಸಿಕ್ಕಿಲ್ಲ. 7 ಎಕರೆ ನೀರಾವರಿ ಜಮೀನು, ಟ್ಯಾಕ್ಟರು, 2 ಕಾರು ಇಟ್ಕೊಂಡರು ಅಂತ್ಯೋದಯ ಕಾರ್ಡನ್ನು ಯೂಸ್ ಮಾಡ್ತಾರೆ. ನೀವು ಹಳ್ಳಿಯಲ್ಲಿ ಬರ್ರಿ, 20ರಿಂದ 30 ಕಾರ್ಡು ಅಂತ್ಯೋದಯ ಸಿಗ್ತಾವೆ. ಅವರೆಲ್ಲ ಶ್ರೀಮಂತರು. ಏನು ಅಂತ ಹೇಳಿದ್ರೆ ರಾಜಕೀಯದವ್ರಿಂದ ಯಾರು ಓಡಾಡ್ತಾರ ಅವ್ರಿಗೆಲ್ಲವನ್ನೂ ಡಿಲೀಟ್ ಮಾಡಿ ಕಾರ್ಡ್ ಕೊಡ್ತಾರೆ. ಇಷ್ಟೇ ಆಗೋದು. ಏನು ಮಾಡೋದು, ನಾವು ರಾಜಕೀಯದಿಂದ ಹೋಗಲ್ಲ. ನಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಳಂಗಿಲ್ಲ, ಯಾವ ಪಕ್ಷ ಪಾತ ಏನಿಲ್ಲ. ನಾವು ಕಟ್ಟ ಕಡೆ ಜನರ ಜೊತೆಗೆ ಸೇವೆ ಮಾಡ್ತೇವೆ. ಬಂದದ್ರಲ್ಲಿ ಗಂಜಿನ ನೀರು ಊಟ ಮಾಡ್ತೇವೆ. ಆ ಸಂಸ್ಥೆಯಿಂದನೇ ಕೊಡ್ತಾರೆ ಮೇಡಮ್ ನಮಗೆ ಗೌರವಧನ. ಅದೀಗ ನಾವು ಕೆಲಸಕ್ಕೆ ಬಂದ್ವಿ ಅಂದ್ರೆ, ಉದಾಹರಣೆ ಈಗ ನೀವು ಒಂದು ಇವತ್ತು ಕೆಲಸ ಮಾಡಿರ ಅಂದ್ರೆ ನಿಮ್ಗೆ ಇಂದಿಷ್ಟು ಅಂತ ಕೊಡ್ತಾರ. ನಿಮ್ಗೆ ಯಾವ ಬದ್ಧತೆನೂ ಇಲ್ಲ, ನಾಳಿದೇನೋ ಗೊತ್ತಿಲ್ಲ. ಹೌದಾ? ಕೊಡ್ತಾರೆ ನಮಗೆ. ಹಂಗಿರ್ತದೆ ನಮ್ಗೆ ಗೌರವ. ಹೊಸ ಪರಿಷ್ಕರಣೆ ಆಗ್ತಾ ಇದೆ. ಶಕ್ತಿ ಯೋಜನೆ ಬಸ್ಸಿಂದ್ರಲ್ಲಾದ್ರೂ ಆಗಿರ್ಬೋದು, ಈಗ ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ ಅಂತ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಆಗಿರ್ಬೋದು. ಈಗ ಗೃಹಲಕ್ಷ್ಮಿ ಮತ್ತೆ ಇದಕ್ಕೆಲ್ಲ ಗೃಹ ಜ್ಯೋತಿಗೆಲ್ಲ ಹೊಸದಾಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದೊಂದ್ಮೇಲೆ 2 ಇದಿದೆ, ಮೀಟರ್ ಇದೆ. ಹೌದು. ಮತ್ತೆ ಸತ್ತೋಗಿರೋರ ಹೆಸರಲ್ಲೇ ಎಷ್ಟೋ ಅಮೌಂಟ್ ಬಿದ್ದೈತಿ ಅಕೌಂಟಿಗೆ ದುಡ್ಡು. ಆಮೇಲೆ ಸತ್ತೋದವ್ರ ಹೆಸರನ್ನ ಕ್ಯಾನ್ಸಲ್ ಮಾಡಿಲ್ಲ, ರೇಷನ್ ಅಕ್ಕಿ ಕೊಡ್ತಾನೆ ಇದ್ದಾರೆ 2-3 ವರ್ಷ ಆದ್ರೂ. ಅದನ್ನು ಸರಿಯಾಗಿ ಅನಾಲಿಸಿಸ್ ಮಾಡ್ಬೇಕು ಸರ್ಕಾರ. ಸರಿಯಾಗಿ ಅದನ್ನು ಯಾರು ಸಮೀಕ್ಷೆ ಮಾಡ್ತಾರಲ್ಲ, ಸರಿಯಾಗಿ ಮಾಡೋದಿಲ್ಲ. ಎಲ್ಲೇ ಒಂದು ಕಡೆ ಕುಂತು ಪಂಚಾಯತಿಯಲ್ಲಿ ಕುಂತ್ರ ಅದೇ ಲಿಸ್ಟ್ ತಗೊಂಡು ಅದ್ರಾಗ ಬರೀತಿರ್ತಾರೆ. ಸರ್ವೆ ಮಾಡೋರು ಕರೆಕ್ಟಾಗಿ ಸರ್ವೆ ಮಾಡಬೇಕು. ಮೇನ್ ಹಳ್ಳಿಯಲ್ಲಿ ತುಂಬ ಫ್ರಾಡ್. ಸಿಟಿನಲ್ಲಿ ಇನ್ನೂ ಪರವಾಗಿಲ್ಲ. ಹಳ್ಳಿಯಲ್ಲೆಲ್ಲ ಏನು ಗ್ರಾಮ ಪಂಚಾಯತಿ ಒಳಗಾಗಲಿ, ಅವ್ರ ಮೆಂಬರ್ ಯಾರು ಇರ್ತಾರ, ಅವ್ರ ಹಿಂದೆ ಯಾರು ಓಡಾಡ್ತಾರ, ಅವ್ರಿಗೆ 2 ಮನೆ ಹಾಕ್ತಾರೆ. ಒಂದೇ ಯೋಜನೆ ಅಲ್ಲ. ನೀವು ಬರೀ ಶಕ್ತಿ ಯೋಜನೆ ಪ್ರಶ್ನೆ ಮಾಡ್ತೀರಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಬಡ ಜನರಿಗೆ ಮುಟ್ತಾ ಇಲ್ಲ. ಯಾರು ರಾಜಕೀಯದಿಂದ ಓಡಾಡ್ತಾರ ಅವರಿಗೆ ಮಾತ್ರ ಸಿಗ್ತಾವೆ. ಕ್ರಮ ತಗೋಬೇಕಂದ್ರೆ ಪ್ರಾಮಾಣಿಕವಾಗಿ ಅದನ್ನ ಅಧಿಕಾರಿಗಳು ಇರ್ತಾರಲ್ಲ, ಗ್ರಾಮ ಸಭೆ ಮಾಡ್ತಾರ. ಗ್ರಾಮ ಸಭೆಯಲ್ಲಿ ಮುಚ್ಚುಮರೆ
ಅಲ್ಲಿ ಹೇಳೋವನ್ನು ಕೆಲವು ಹೇಳೋದಿಲ್ಲ, ಕೆಲವಷ್ಟೇ ಹೇಳ್ತಾರೆ, ಕೆಲವರಷ್ಟೇ ಕೂಡಿರ್ತಾರೆ ಅಲ್ಲಿ ಜನ ಚರ್ಚೆ ಮಾಡಿದ್ದನ್ನು ಬಿಟ್ಟು ಮತ್ತು ಸೈಡಲ್ಲಿ ಬಂದು ತಾವೇ ತೀರ್ಮಾನ ತಗೊಂಡು ಗ್ರಾಮ ಸಭೆಯಲ್ಲೇ ಮಾಡಿದ್ವಿ ಅಂತ ಹೇಳಿ ಥರ ಮಾಡ್ತಾರೆ. ಮೇಡಮ್ ಅವ್ರಿಗೆ ಜ್ಞಾನ ಅಯ್ಯೋ ಅಲ್ರಿ ಬೀಗ ಹಾಕಿ ಧರಣಿ ಕುಂದಿರ್ತಾರ. ಅವಾಗ 1 ತಿಂಗಳು 2 ತಿಂಗಳು ಅದು ತಣ್ಣಗಾಗೋವರೆಗೆ ಮಾತ್ರ ಇದನ್ನ ಸೈಲೆಂಟಾಗಿ ಇದ್ಬಿಡ್ತಾರ. ಮಾಡೋಣ, ಈ ಬೀಗ ಹಾಕಿದಾರ, ಮೇಲೆ ಕಳಿಸೀವಿ, ತಳಕ್ಕೆ ಕಳಿಸೀವಿ, ಮೇಲೆ ಅರ್ಜಿ ಕಳಿಸೀವಿ ಅಂತಾರೆ. ಆಮೇಲೆ ಏನು ಮಾಡ್ತಾರೆ, ಅವ್ರು ಏನು ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಅವ್ರಿಗೆ ಶಾಂಕ್ಷನ್ ಆಗಿ ಬಂದ್ಬಿಟ್ಟೈತೆ ಮೇಲಿಂದ ಅಂತಾರೆ. ಈಗ ಪರಿಷ್ಕರಣೆ ಅಂತ ನೆಪ ಹೊಡ್ತಾ ಇದಾರಲ್ಲ, ಇದು ಏನಿರ್ಬೋದು ಮ್ಯಾಮ್? ಯಾವ ತರ ಪರಿಷ್ಕರಣೆ ಅಂದ್ರೆ ಅವರ ಲೆವೆಲ್, ಸರ್ಕಾರದ ಲೆವೆಲಲ್ಲಿ ಒಳ್ಳೇದು ಐತು. ಪರಿಷ್ಕರಣೆ ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ಲಲ್ಲ. ಅವರು ಗ್ಯಾರಂಟಿ ಈಗ ಪೋಲ್ ಆಗ್ತಾ ಇರೋದಾಗಿರ್ಬೋದು, ಪೋಲ್ ಆಗ್ತಾ ಇದನ್ನು ಪೋಲ್ ಆಗೋದನ್ನ ನಿಲ್ಲಿಸ್ಬೇಕಲ್ಲ ಪ್ರಾಮಾಣಿಕವಾಗಿ. 3 ವರ್ಷ ಇದ್ದು ಇನ್ನು 2 ವರ್ಷ, ಇನ್ನು 1 ಮುಕ್ಕಾಲು ವರ್ಷ ಇದೆ. ಈಗ ಏನಕ್ಕೆ ಮ್ಯಾಮ್? ಅಲ್ಲ, ಈಗ ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ. ತಗೊಂಡೋದ್ರು ಸಾಕಷ್ಟು ಅಮೌಂಟ್ ಪೋಲ್ ಆಗಿ ಹೋತು. ಈಗ ಕೊನೆ ಗಳಿಗೆಯಲ್ಲಿ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂದ್ರೆ ಅದಕ್ಕಷ್ಟು ದುಡ್ಡು ಖರ್ಚು ಮಾಡ್ತಾರ. ಹಣ ಖರ್ಚು ಮಾಡಕ್ಕೆ ಒಂದು ನೆಪ ಅಷ್ಟೇ. ಟೈಮ್ ಎಷ್ಟು ಬರೋ ದುಡ್ಡನ್ನು ಖರ್ಚು ಮಾಡಿ ಮೇಲೆ ಇನ್ನೊಂದು ಸ್ವಲ್ಪ ಸಾಲ ಹೊರೆ ಹೊರ್ಸೋದಷ್ಟೇ ಕೆಲಸ. ಇಷ್ಟೇ, ಮತ್ತೇನು ಮಾಡ್ತಾರ ಮೇಡಮ್? ಇಷ್ಟೇ ಎಲ್ಲ ಮಾಡೋದು. ನಾವು ಕೇಳಿದ್ದನ್ನು ಮಾಡ್ತಾರ. ನಾವು ಏನಾರ ಮನವಿ ಕೊಟ್ಟದ್ದು, ನಾವು ಲೋಕಲ್ ಸಮಸ್ಯೆ ತಂದು ನಮ್ಮ ಸಮಸ್ಯೆಯನ್ನು ಡೀಪಾಗಿ ತೊಗೊತಾರ. ಏನಿಲ್ಲ, ಅವ್ರ ಲೆವೆಲಲ್ಲೇ ಮಾಡ್ತಾರ, ಅವ್ರ ಲೆವೆಲಲ್ಲೇ ನಡೀತಾವೆ. ಸರ್ಕಾರ ಬೇಕು ಅಂತೀರಾ? ನಮಗೆ ನೋಡ್ರಿ, BJP ಕಾಂಗ್ರೆಸ್ಸು ಇದು ಅದು ಅಂತ ಪಕ್ಷ ನಾವು ನೋಡಂಗಿಲ್ಲ. ಒಳ್ಳೆ ವ್ಯಕ್ತಿ ಬೇಕು, ಪ್ರಾಮಾಣಿಕವಾದಂಥ ವ್ಯಕ್ತಿ ಬೇಕು. ಬಡ ಜನರನ್ನು ಗುರುತಿಸಿ ಸೌಲಭ್ಯಗಳನ್ನು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಮುಟ್ಟಿಸೋ ಅಂಥ ಸರ್ಕಾರ ಬೇಕು. ಯಾವುದೇ ಇರಲಿ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಮತ್ತು ಇನ್ನೊಂದು ಯಾವ್ದಾರ ಹೊಸದಾಗಿ ಪಕ್ಷ ಬರಲಿ, ಜನರ ಪರವಾಗಿ ಕೆಲಸ ಮಾಡ್ಬೇಕು. ಅವರೇ 10 ಕಾರು, ಅವರೇ 20 ಕಾರು, ಅವ್ರು ಹಿಂದೋಡಾಡ್ರಿ 3 ಕಾರು ಬೇಡ. ಪ್ರಾದೇಶಿಕ ಪಕ್ಷ ಬರ್ಬೇಕಾ, ರಾಷ್ಟ್ರೀಯ ಪಕ್ಷಗಳು ಬರ್ಬೇಕಾ ಮೇಡಮ್? ಪ್ರಾದೇಶಿಕ ಪಕ್ಷ ಬರ್ಬೇಕಾ, ರಾಷ್ಟ್ರೀಯ ಪಕ್ಷಗಳು ಬರ್ಬೇಕಾ? ಈಗ ಎಕ್ಸಾಂಪಲ್ ರಾಷ್ಟ್ರೀಯ ಪಕ್ಷ ಅಂತಂದ್ರೆ ಕಾಂಗ್ರೆಸ್, BJP. ಪ್ರಾದೇಶಿಕ ಪಕ್ಷ ಅಂತ ಅಂದ್ರೆ ನಿಮ್ಗೆ ಜನತಾ ದಳ, ಈ ತರದ್ದು. ಯಾಕಂದ್ರೆ ನಮ್ಮಲ್ಲೇ ಹುಟ್ಟಿರೋದು, ನಮ್ಮಲ್ಲೇ ಇದಾಗಿರೋದು. ಆ ತರದ್ದು ಯಾವ ತರ ಬೇಕು ಪಕ್ಷಗಳು ನಿಮ್ಗೆ? ನಮಗೆ ಪಕ್ಷ ಯಾವುದೇ ಇರಲಿ ಮೇಡಮ್, ಪ್ರಾದೇಶಿಕನ ಇರಲಿ, ರಾಷ್ಟ್ರೀಯ ಪಕ್ಷನೇ ಇರಲಿ, ನಮಗೆ ಜನರ ಜೊತೆಗೆ ಕೆಲಸ ಜನರಿಗೆ ಸ್ಪಂದಿಸೋಂಥ ಸಂಸ್ಥೆ ಬೇಕು. ಅದು ಇದು ಅಂತಲೂ ನಾವು ಹೇಳಂಗಿಲ್ಲ, ಐಡೆಂಟಿಫೈ ಮಾಡೋಂಗಿಲ್ಲ. ಇವು ಉದಾಹರಣೆಗೆ ಯಾರು ಒಬ್ಬರು ತೆಲುಗು ನಟ ವಿಜಯ್ ಅಂತ ಬಂದ್ರಲ್ಲ, ತಮಿಳ್ ನಟ. ಬಟ್ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವ್ರದ್ದೇನೋ ಪ್ರಾದೇಶಿಕ ಪಕ್ಷ ಐತಿ. ಅದನ್ನೇ ಹೇಳ್ತಾನೆ, ಪ್ರಾದೇಶಿಕ ಪಕ್ಷನ ಬರಲಿ, ಜನರ ಪರವಾಗಿ ಪ್ರಾಮಾಣಿಕ ಕೆಲಸ ಮಾಡಬೇಕು, ಬಡವರಿಗೆ ಯೋಜನೆಗಳು ಮುಟ್ಟಬೇಕು, ನೊಂದವರ ಕಣ್ಣೀರು ಒರೆಸಬೇಕು, ಮಹಿಳೆಯರಿಗೆ, ನೊಂದ ಕುಟುಂಬಗಳಿಗೆ ಜೋಪ್ಟಿಯಲ್ಲಿ ಕೆಲಸ ಇದು ಜೋಪ್ಟಿಯಲ್ಲಿ ಏನು ಜೀವನ ಮಾಡ್ತಾರಲ್ಲ ಅವ್ರಿಗೆ ಮನೆ ಬೇಕು. ಮನೆಯೇ ಕೊಟ್ಟಿಲ್ಲ. ಎಷ್ಟು ವರ್ಷ ಆಯ್ತು ಮೇಡಮ್? ಒಂದು ಹಳ್ಳಿಯಲ್ಲಿ 18 ವರ್ಷ 10 ವರ್ಷದಿಂದ ಮನೆಯದು ಅದು ಪ್ರೊಸೆಸ್ ನಡೀತಾ ಐತಿ. ಕಟ್ಟತ್ತಾ ಇಲ್ಲ, ಅಷ್ಟು ಕಟ್ತವಿ ಇಷ್ಟು ಕಟ್ತವಿ, ಎಷ್ಟು ಕಟ್ಟಿಲ್ಲ ಮನೇನ. ಈಗ ಜನರಿಗೆ ಮನೆಯದು ತುಂಬ ಅವಶ್ಯಕತೆ ಇದೆ. ಅದಕ್ಕೆ ಆ ಬಡ ಜನರಿಗೆ ಈಗ ಹೆಂಗೆ ಕೈ ಮುಕ್ಕಂದು ಅವ್ರ ಮನೆಗೆ ಬರ್ತಾರೆ ಓಟ್ ಹಾಕಕ್ಕೆ, ಓಟ್ ಹಾಕಿ ಆರಿಸಿ ಬಂದ್ಮೇಲೆ ಅವ್ರ ಮನೆಗೆ ಬರ್ಬೇಕು. ಅವ್ರು ಅಂಥ ಪಕ್ಷ ಬೇಕು ನಮಗೆ. ರೈಟ್ ಟೈಮ್. ಈಗ ಹೆಂಗೆ ಎಲೆಕ್ಷನ್ ಮೂಮೆಂಟಲ್ಲಿ 2 ತಿಂಗಳ 3 ತಿಂಗಳ ರಾತ್ರಿ ಹಗಲು ಬರ್ತಾರಲ್ಲ, ಆರಿಸಿ ಬಂದ ಮೇಲೆ ರಾತ್ರಿ ಹಗಲು ಜನರ ಬಾಗ್ಲಿಗೆ ಬರ್ಬೇಕು. ಅಂಥ ಸರ್ಕಾರ ಬೇಕು ಮೇಡಮ್.